ಐಪಿಎಲ್ನಿಂದಲೇ ಹೊಸ ಟೀಮ್ ಇಂಡಿಯಾ ರೂಪುಗೊಳ್ಳಲಿದೆ. ಏಕೆಂದರೆ ಮುಂದಿನ ಸರಣಿಗಾಗಿ ಹೊಸ ಆಟಗಾರರ ಆಯ್ಕೆ ನಡೆಯಲಿದೆ. ಐಪಿಎಲ್ನಲ್ಲಿ ಮಿಂಚಿದ ಹಲವು ಆಟಗಾರರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಪ್ರಿಯ ವೀಕ್ಷಕರೇ, ಹೌದು, ಐಪಿಎಲ್ ನಂತರ ನಡೆಯಲಿರುವ ಸರಣಿಗಾಗಿ ಟೀಮ್ ಇಂಡಿಯಾ ಆಯ್ಕೆ ನಡೆಯಲಿದೆ ಮತ್ತು ಅದರಲ್ಲಿ ಐಪಿಎಲ್ನಿಂದ ಕೆಲವು ಆಟಗಾರರನ್ನು ನೇರವಾಗಿ ಆಯ್ಕೆ ಮಾಡಲಿದ್ದಾರೆ. ಆದರೆ ಸೆಲೆಕ್ಟರ್ಗಳಿಗೆ ತಂಡ ಆಯ್ಕೆ ಮಾಡುವುದು ದೊಡ್ಡ ತಲೆನೋವಾಗಲಿದೆ. ಏಕೆಂದರೆ ಇಲ್ಲಿ ಒಬ್ಬನಿಗಿಂತ ಒಬ್ಬ ಉತ್ತಮ ಆಟಗಾರನು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾನೆ. ಹಾಗಾದರೆ ಯಾರಿಗೆ ಅವಕಾಶ ಸಿಗಲಿದೆ, ಯಾರು ತಂಡದಿಂದ ಹೊರಗುಳಿದಿದ್ದಾರೆ ಹಾಗೂ ನೋಡೋಣ ಬನ್ನಿ ವಿಶೇಷ ವರದಿಯಲ್ಲಿ ನಿಮ್ಮ ಜೊತೆ. ಬಯೋಪಿಕ್ ಯೂಟ್ಯೂಬ್ ಚಾನಲ್. ಐಪಿಎಲ್ನಿಂದ ಹೊಸ ಟೀಮ್ ಇಂಡಿಯಾ ಸಿದ್ಧವಾಗುತ್ತಿದೆ. ಯಾರು ಒಳಗೆ, ಯಾರು ಹೊರಗೆ, ಯುವ ಆಟಗಾರರಲ್ಲಿ ಯಾರು ನಾಯಕರಾಗಲಿದ್ದಾರೆ? ಟೀಮ್ ಇಂಡಿಯಾ ಆಯ್ಕೆ ಕುರಿತಾಗಿ ಭಾರೀ ಚರ್ಚೆ ಶುರುವಾಗಿದೆ. ಹೌದು ಪ್ರಿಯ ವೀಕ್ಷಕರೇ, ಈಗ ಟೀಮ್ ಇಂಡಿಯಾದಲ್ಲಿ ಯಾರು ಆಡಲಿದ್ದಾರೆ ಎಂಬ ಪ್ರಶ್ನೆ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದೆ. ಏಕೆಂದರೆ ಐಪಿಎಲ್ನಲ್ಲಿ ಅತ್ಯಂತ ಹಂತಕ್ಕೆ ತಲುಪುತ್ತಿದ್ದಂತೆ ಅದರ ನಂತರ ನಡೆಯಲಿರುವ ಅಫ್ಘಾನಿಸ್ತಾನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ವಿರುದ್ಧ ಸರಣಿಗೆ ಯಾರಿಗೆ ಅವಕಾಶ ಸಿಗಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ. ಈಗ ಐಪಿಎಲ್ 2026 ಕೆಲವ ಟ್ರೋಫಿಯ ಹೋರಾಟವಲ್ಲ. ಪ್ರತಿಯೊಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆಯ್ಕೆಯಾದ ಆಡಿಷನ್ ಆಗಿ ಸೆಲೆಕ್ಟರ್ಗಳನ್ನು ಕಣ್ಣು ಈಗ ಪ್ರತಿಯೊಬ್ಬ ಯುವ ಆಟಗಾರರ ಮೇಲೆ ಇದೆ ಎಂದು ಎಲ್ಲರಿಗೂ ತಿಳಿದಿದೆ. ಏಕೆಂದರೆ ಅಫ್ಘಾನಿಸ್ತಾನ ಸರಣಿಗೆ ಶೀಘ್ರದಲ್ಲೇ ತಂಡ ಆಯ್ಕೆ ಆಗಲಿದೆ. ಈ ಬಾರಿ ಕೆಲವು ದೊಡ್ಡ ಹೆಸರುಗಳು ತಂಡದಿಂದ ಹೊರಬರಲಿದೆ. ಕೆಲವರಿಗೆ ವಿಶ್ರಾಂತಿ ನೀಡುವ ಸಾಧ್ಯತೆಯೂ ಕೂಡ ಇದೆ. ವರದಿಗಳ ಪ್ರಕಾರ ಅಫ್ಘಾನಿಸ್ತಾನ ಸರಣಿಗಾಗಿ ಮೇ 19ರಂದು ತಂಡ ಆಯ್ಕೆ ನಡೆಯಲಿದೆ. ಐಪಿಎಲ್ ಪ್ರದರ್ಶನದ ನಂತರ ಅದರ ಆಧಾರದ ಮೇಲೆ 5 ಆಟಗಾರರಿಗೆ ಆಯ್ಕೆ ಮಾಡಲಾಗುತ್ತಿದೆ ಎಂದು ವರದಿಗಳು ಬರುತ್ತಿವೆ. ಅಫ್ಘಾನಿಸ್ತಾನ ವಿರುದ್ಧ 1 ಟೆಸ್ಟ್ ಮತ್ತು 3 ಏಕದಿನ ಪಂದ್ಯಗಳು ನಡೆಯಲಿದೆ. ಜೂನ್ 6ರಿಂದ 10ರವರೆಗೆ ನ್ಯೂ ಚಂಡೀಗಢ್ನಲ್ಲಿ ಏಕ ಟೆಸ್ಟ್ ಪಂದ್ಯಗಳು ನಡೆಯಲಿದೆ. ಮೊದಲ ಏಕದಿನ ಪಂದ್ಯ ಜೂನ್ 14ರಿಂದ ಧರ್ಮಶಾಲಾದಲ್ಲಿ ನಡೆಯಲಿದೆ. ಎರಡನೇ ಪಂದ್ಯ ಜೂನ್ 17ರಂದು ಲಕ್ನೋನಲ್ಲಿ ಮತ್ತು ಮೂರನೇ ಅಂತಿಮ ಪಂದ್ಯ ಜೂನ್ 20ರಂದು ಚೆನ್ನೈನಲ್ಲಿ ನಡೆಯಲಿದೆ. ಈ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಮತ್ತೆ ಒಂದಾಗಿ ಆಡಬಹುದು ಎಂಬ ಊಹೆಗಳು ಹೊರಬರುತ್ತಿವೆ. ಐಪಿಎಲ್ನಲ್ಲಿ ಹಲವಾರು ಆಟಗಾರರು